ಮಾರ್ಕೆಟ್ ಲೆನ್ಸ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಎಎಂಸಿ ಲಿಮಿಟೆಡ್ ನಿಮ್ಮ ಮುಂದಿಡುತ್ತದೆ. ಈ ಸರಣಿ ನಮ್ಮ ಆಳವಾದ ಸಂಶೋಧನೆ ಮತ್ತು ಹೂಡಿಕೆ ಪರಿಜ್ಞಾನವನ್ನು ಬಳಸಿಕೊಂಡು ಮಾರುಕಟ್ಟೆಯ ಶಬ್ದವನ್ನು ಕಡಿಮೆ ಮಾಡಿ ಮಾರುಕಟ್ಟೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಫ್ಟಿ ಇಪಿಎಸ್ನಲ್ಲಿ ಲೋ ಟು ಮಿಡ್ ಟೀನ್ಸ್ ಬೆಳವಣಿಗೆ ನಿರೀಕ್ಷಿಸಲಾಗಿದೆ. ಐತಿಹಾಸಿಕ ಪ್ರವೃತ್ತಿಯನ್ನು ನೋಡಿದರೆ FY 15ರಿಂದ FY 19ರವರೆಗೆ ನಿಫ್ಟಿ ಇಪಿಎಸ್ ಬೆಳವಣಿಗೆ ತುಲನಾತ್ಮಕವಾಗಿ ಸೀಮಿತವಾಗಿತ್ತು. ಸುಮಾರು 4% CAGR ಮಾತ್ರ ದಾಖಲಾಗಿತ್ತು. ಈ ಅವಧಿಯಲ್ಲಿ ಆದಾಯದಲ್ಲಿ ಅಸಮತೋಲನ ಮತ್ತು ವ್ಯಾಪಕ ಮಟ್ಟದಲ್ಲಿ ಕಡಿಮೆ ವಿಸ್ತರಣೆ ಕಂಡುಬಂದಿತು. ನಂತರ FY 20 ಬಂತು. ಅಲ್ಲಿ ಮಹಾಮಾರಿಯ ಪರಿಣಾಮದಿಂದ ಆದಾಯದಲ್ಲಿ ತೀವ್ರ ಇಳಿಕೆ ಕಂಡುಬಂತು. ಆದರೆ ಅದರ ನಂತರ ಉತ್ತಮ ರಿಕವರಿ ಕಂಡುಬಂತು. FY 19ರಿಂದ FY 24ರವರೆಗೆ ಆಪರೇಟಿಂಗ್ ಲೆವರೇಜ್, ವೆಚ್ಚದ ಪರಿಣಾಮಕಾರಿತ್ವ ಮತ್ತು ಚಕ್ರಾಕಾರದ ಪುನರುಜ್ಜೀವನದ ನೆರವಿನಿಂದ ಆದಾಯ 15% CAGRನಲ್ಲಿ ಬೆಳೆಯಿತು. ವಿಶೇಷವಾಗಿ FY 22ರಲ್ಲಿ ತೀಕ್ಷ್ಣ ಚೇತರಿಕೆ ಕಂಡುಬಂತು. ಈಗ ಮುಂದೆ ಹೋಗುತ್ತಿದ್ದಂತೆ ವೇಗ ಸಹಜ ಸ್ಥಿತಿಗೆ ಬರುವ ನಿರೀಕ್ಷೆಯಿದೆ, ಆದರೆ ಅದು ಉತ್ತಮವಾಗಿ ಉಳಿಯುತ್ತದೆ. FY 24ರಿಂದ FY 27ರವರೆಗೆ ಸುಮಾರು 11% CAGR ಬೆಳವಣಿಗೆಯ ನಿರೀಕ್ಷೆಯಿದ್ದು, FY 26 ಮತ್ತು FY 27ರಲ್ಲಿ ಲೋ ಟು ಮಿಡ್ ಟೀನ್ಸ್ ಬೆಳವಣಿಗೆ ನಿರೀಕ್ಷಿಸಲಾಗಿದೆ. ಆದ್ದರಿಂದ ಕೋವಿಡ್ ನಂತರದ ತೀವ್ರ ಚೇತರಿಕೆ ಕಾಣದಿದ್ದರೂ ಆದಾಯದ ಗತಿ ರಚನಾತ್ಮಕ ಮತ್ತು ಸುಸ್ಥಿರವಾಗಿ ಉಳಿದಿದೆ. ಮುಖ್ಯ ಸಂದೇಶ ಏನೆಂದರೆ ಕಾರ್ಪೊರೇಟ್ ಲಾಭದಾಯಕತೆ ಉತ್ತಮ ವೇಗದಲ್ಲಿ ವಿಸ್ತರಿಸುತ್ತಲಿದೆ. ಇದು ಮಧ್ಯಮದಿಂದ ದೀರ್ಘಕಾಲೀನ ಅವಧಿಯಲ್ಲಿ ಮಾರುಕಟ್ಟೆಗಳಿಗೆ ಒಂದು ಸಹಾಯಕ ತಳಹದಿಯನ್ನು ಒದಗಿಸುತ್ತದೆ. Mutual fund investments are subject to market risks. Read all scheme-related documents carefully.